ಗೆಳೆಯರೇ, ಶಾಂತಸಾಗರದ ಹೆಸರನ್ನು ಕೇಳಿದ್ದೀರಲ್ಲ. ಶಾಂತಸಾಗರ ಈ ಹೆಸರೇ ನೋಡಿ ಎಷ್ಟು ಒಂಥರ ಆನಂದ ಕೊಡುವಂಥದ್ದಿದೆ ಅಂತೇಳಿ. ಶಾಂತ ಅಂದ ತಕ್ಷಣ ಎಲ್ಲ ಪ್ರಶಾಂತವಾಗಿರೋದು, ಪ್ರಕ್ಷುಬ್ಧತೆಯಿಂದ ದೂರ ಇರುವಂಥದ್ದು, ಯಾವುದೇ ರೀತಿಯ ಕೋಲಾಹಲ ಗೊಂದಲ ಇವುಗಳಿಂದ ದೂರ ಇರುವಂಥದ್ದು ಅನ್ನೋ ಅರ್ಥ ಕೊಡುತ್ತಲ್ವ. ಶಾಂತ ಅನ್ನೋ ಹೆಸರು ಕೇಳಿದ ತಕ್ಷಣ ಮನಸ್ಸು ಕೂಡ ಶಾಂತ ಆಗುತ್ತೆ. ಹಾಗಾದರೆ ಈ ಶಾಂತಸಾಗರ ಎಲ್ಲಿದೆ, ಇದ್ರ ಬಗ್ಗೆ ನೋಡೋಣ ಬನ್ನಿ. ಶಾಂತಸಾಗರ ಇದೆಯಲ್ಲ, ಇದು ಭೂಮಿಯ ಮೇಲೆ ಇರುವ ಅತಿ ದೊಡ್ಡ ಜಲಾವಾರ ಅಂತ ಕರಿಬೋದು. ಯಾಕಂದರೆ ಶಾಂತಸಾಗರ ಇಡೀ ನಮ್ಮ ಭೂಮಿಯ ಮೇಲ್ಮೈನ 1/3 ವಿಸ್ತೀರ್ಣ ಹೊಂದಿದೆ. ಅಂದರೆ ಈಗ ಭೂಮಿಯ ಒಟ್ಟು ವಿಸ್ತೀರ್ಣ ಇದೆಯಲ್ಲ, ಇದು ಸುಮಾರು 51 ಕೋಟಿ ಚದರ ಕಿಲೋಮೀಟರ್ಗಳಷ್ಟಿದೆ. ಇದರಲ್ಲಿ ಈ ಶಾಂತಸಾಗರ ಇದೆಯಲ್ಲ, ಇದೇ ಸುಮಾರು 16.5 ಕೋಟಿ ಚದರ ಕಿಲೋಮೀಟರ್ಗಳಷ್ಟು ಇದೆ. ನೋಡಿ, ಒಂದು ಸೈಡಿಂದ ಭೂಮಿಯನ್ನು ನೋಡಿದ್ರೆ ಅಲ್ಲಿ ನಿಮಗೆ ಬರೀ ಶಾಂತಸಾಗರನೇ ಕಾಣುತ್ತೆ. ಬೇರೆ ಯಾವ ಸಾಗರ ಆಗಲಿ ಅಥವಾ ಬೇರೆ ಯಾವ ಭೂಖಂಡ ಆಗಲಿ ಒಂದು ಕಡೆಯಿಂದ ನೋಡಿದ ತಕ್ಷಣ ಇಡೀ ಚಿತ್ರವನ್ನು ಆವರಿಸಿಕೊಳ್ಳಷ್ಟು ದೊಡ್ಡದಾಗಿ ಕಾಣಿಸೋದಿಲ್ಲ. ಇಷ್ಟು ದೊಡ್ಡದಾಗಿ ಕಾಣಿಸೋದು ಈ ಶಾಂತಸಾಗರ ಮಾತ್ರ. ಅದಕ್ಕೆ ಶಾಂತಸಾಗರವನ್ನು ಭೂಮಿಯ ಮೇಲಿನ ಅತಿ ದೊಡ್ಡ ಸಾಗರ ಅಂಥೇಳಿ ಕರೆಯೋದು. ಈ ಸಾಗರ ಇದೆಯಲ್ಲ, ಇದು ಭೂಮಿಯ 1/3 ಭಾಗವನ್ನು ಆವರಿಸಿಕೊಂಡಿದೆ ಅಂತ ಹೇಳಿದ ತಕ್ಷಣ ಅದರ ಬಗ್ಗೆ ನಿಮಗೆ ಒಂದು ಸ್ಪಷ್ಟವಾದ ಕಲ್ಪನೆ ಬರಲಿಕ್ಕಿಲ್ಲ. ಆ ಕಲ್ಪನೆ ಬರಬೇಕಾದ್ರೆ ನಾನು ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈ ಭೂಮಿ ಮೇಲೆ ಇರುವ ಒಟ್ಟು ಭೂಖಂಡಗಳ ಸಂಖ್ಯೆ 7, ಜೊತೆಗೆ ಸಾಗರಗಳ ಸಂಖ್ಯೆ 5 ಅಂತ ತಿಳಿದಿದ್ದೀವಿ, ಹೌದಾ? ಈ 7 ಭೂಖಂಡಗಳಿದಾವಲ್ಲ, ಈ 7 ಭೂಖಂಡಗಳ ಪೈಕಿ ಏಷ್ಯಾ ಅತಿ ದೊಡ್ಡ ಭೂಖಂಡ ಅಂತ ಕರಿತೀವಿ. ಏಷ್ಯಾವನ್ನು ಬಿಟ್ಟರೆ 2ನೇ ಸ್ಥಾನದಲ್ಲಿ ಆಫ್ರಿಕಾ, 3ನೇ ಸ್ಥಾನದಲ್ಲಿ ಉತ್ತರ ಅಮೇರಿಕಾ, 4ನೇ ಸ್ಥಾನದಲ್ಲಿ ದಕ್ಷಿಣ ಅಮೇರಿಕಾ, ಆನಂತರ 5ನೇ ಸ್ಥಾನದಲ್ಲಿ ಅಂಟಾರ್ಟಿಕಾ, 6ನೇ ಸ್ಥಾನದಲ್ಲಿ ಯುರೋಪ್ ಮತ್ತು 7ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, ಇವು ಬರ್ತವೆ. ಈ ಥರ ಭೂಖಂಡಗಳಿವೆ. ಈ 7 ಭೂಖಂಡಗಳಿದಾವಲ್ಲ, ಈ 7 ಭೂಖಂಡಗಳನ್ನು ಬಿಟ್ಟರೆ ಉಳಿದಂತೆ ಲಕ್ಷಾಂತರ ದ್ವೀಪಗಳು ಭೂಮಿ ಮೇಲೆ ಇವೆ. ದ್ವೀಪಗಳು, ದ್ವೀಪ ಸಮೂಹಗಳು. ಈಗ ಆಸ್ಟ್ರೇಲಿಯಾದ ಪಕ್ಕದಲ್ಲಿ ನ್ಯೂಜಿಲ್ಯಾಂಡ್ ದ್ವೀಪ ಇದೆ. ನಮ್ಮ ಭಾರತದ ಕೆಳಗಡೆ ಶ್ರೀಲಂಕಾ ದ್ವೀಪ ಇದೆ. ಏಷ್ಯಾದ ಪೂರ್ವ ಭಾಗದಲ್ಲಿ ಜಪಾನ್ ದ್ವೀಪ ಇದೆ. ಅದೇ ರೀತಿ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿ ಮಡಗಾಸ್ಕರ್ ಅನ್ನೋ ದ್ವೀಪ ಇದೆ. ಈ ರೀತಿ ದ್ವೀಪಗಳಿದ್ದಾವೆ, ದ್ವೀಪಗಳ ಸಮೂಹಗಳಿದ್ದಾವೆ. ಇವನ್ನೆಲ್ಲ ಒಟ್ಟು ಸೇರಿಸಿ ಏನು ಭೂಮಿಯ ವಿಸ್ತೀರ್ಣ ಉಂಟಾಗುತ್ತಲ್ಲ, ಈ ದ್ವೀಪಗಳು ಮತ್ತು 7 ಭೂಖಂಡಗಳು ಇವೆಲ್ಲ ಸೇರಿಸಿ ಇವನ್ನೆಲ್ಲ ನಾವು ನೆಲದ ವಿಸ್ತೀರ್ಣ ಅಂತ ಕರಿತೀವಿ. ನಮ್ಮ ಭೂಮಿಯ ಸುಮಾರು 3/4 ಭಾಗದಷ್ಟು ನೀರಿದೆ ಅಂತ ಗೊತ್ತು. ಭೂಮಿಯ ಮೇಲ್ಮೈಯಲ್ಲಿ 71% ನೀರು, 29% ನೆಲ ಇದೆ ಅಂಥೇಳಿ ನಾವು ನೋಡಿದ್ದೀವಿ. ಅಂದರೆ ಈಗ ಭೂಮಿಯ ಮೇಲ್ಮೈ ವಿಸ್ತೀರ್ಣ ಒಂದು 100 ಚದರ ಕಿಲೋಮೀಟ್ರ್ ಇದೆ ಅಂತ ನಾವು ಅಂದ್ಕೊಂಡ್ರೆ ಅದರಲ್ಲಿ 29 ಚದರ ಕಿಲೋಮೀಟ್ರ್ ಮಾತ್ರ ನೆಲ ಇರೋದು. ಇನ್ನುಳಿದ 71 ಚದರ ಕಿಲೋಮೀಟ್ರ್ ಏನಿದೆಯಲ್ಲ, ಅದು ನೀರಿನಿಂದ ಆವೃತ್ತಾಗಿದೆ. ಇರಲಿ, ಈ ವಿಷಯ ಈಗ ನಾನು ಯಾಕೆ ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ, ಈ ಶಾಂತಸಾಗರ ಅಂತ ಹೇಳಿದ್ನಲ್ಲ, ಈ ಶಾಂತಸಾಗರ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನು ಹೇಳಲಿಕ್ಕೋಸ್ಕರ ಇದನ್ನು ಹೇಳಿದೆ. ಈ 7 ಭೂಖಂಡಗಳು ಮತ್ತು ಈ ಲಕ್ಷಾಂತರ ದ್ವೀಪಗಳು, ಈ ದ್ವೀಪ ಸಮೂಹಗಳು ಎಲ್ಲ ಏನಿದಾವಲ್ಲ, ಇವೆಲ್ಲ ಒಟ್ಟು ಸೇರಿಸಿದರೆ ಆಗೋದು 29% ಭಾಗ ಮಾತ್ರ. ಆದರೆ ಈ ಒಂದು ಶಾಂತಸಾಗರ ಇದೆಯಲ್ಲ, ಇದೇ 33% ಇದೆ ಅಂತ ಹೇಳಿದ್ರೆ ಎಲ್ಲ ಭೂಖಂಡಗಳು, ಆಮೇಲೆ ಈ ದ್ವೀಪ ಸಮೂಹಗಳು, ದ್ವೀಪಗಳು ಇವೆಲ್ಲ ಸೇರಿಸಿದರೆ ಎಷ್ಟು ವಿಸ್ತೀರ್ಣ ಆಗುತ್ತಲ್ಲ, ಅದಕ್ಕಿಂತ ಜಾಸ್ತಿ ವಿಸ್ತೀರ್ಣ ಈ ಒಂದು ಶಾಂತಸಾಗರದ್ದು ಮಾತ್ರ ಇದೆ ಅಂತ ಹೇಳಿದ್ರೆ ಇದು ಎಷ್ಟು ದೊಡ್ಡ ಇದೆ ಅಂತ ನಿಮಗೆ ಸ್ವಲ್ಪ ಕಲ್ಪನೆ ಈಗ ಬಂದಿರ್ಬೋದು ಅಲ್ವಾ? ಈ ಶಾಂತಸಾಗರ ಇಷ್ಟು ದೊಡ್ಡದಾಗಿದ್ದರೆ, ಇದು ಭೂಮಿಯ 1/3 ಭಾಗದಷ್ಟು ದೊಡ್ಡದಾಗಿದ್ದರೆ ಇದಕ್ಕೆ ಶಾಂತಸಾಗರ ಅನ್ನೋ ಹೆಸರು ಯಾಕೆ ಬಂತು? ಇದು ನಿಜವಾಗ್ಲೂ ಅಷ್ಟೊಂದು ಶಾಂತವಾಗಿದೆಯಾ? ಈ ಪ್ರಶ್ನೆ ನಿಮಗೆ ಬರ್ಬೋದು. ಹೇಗೆ ಸಾಧ್ಯ? ಈಗ ನೋಡಿ, ಒಂದು ಸಣ್ಣ ಸಮುದ್ರ ಬಿಡಿ, ಸರೋವರದಲ್ಲಿ ಅಥವಾ ಒಂದು ಕೊಳ್ಳದಲ್ಲಿ ನೀವು ನೋಡಿದ್ರೂ ಪ್ರಕ್ಷುಬ್ಧವಾದ ಅಲೆಗಳು ಹೇಳ್ತಾನೆ ಇರ್ತವೆ. ಅವುಗಳ ಗಾತ್ರ ಸಣ್ಣದಿರ್ಬೋದು. ಈಗ ಹಳ್ಳಗಳು ಸಣ್ಣದಿರ್ತವೆ ಅಂಥೇಳಿ ಅಲ್ಲಿ ಏನು ಅಲೆಗಳೇ ಇರುವುದಿಲ್ಲ ಅಂತೇನಲ್ಲ. ಈಗ ಸರೋವರಗಳಿರ್ತವೆ, ಭೂಖಂಡಗಳಿಂದ ಆವೃತವಾಗಿರೋ ಸರೋವರಗಳು ಎಷ್ಟೋ ಇದ್ದಾವೆ. ಆ ಸರೋವರಗಳಲ್ಲಿ ಕೂಡ ಅಲೆಗಳು ಹೇಳ್ತವೆ. ಹೀಗಿರೋಷ್ಟೊತ್ತಿಗೆ ಇಷ್ಟು ದೊಡ್ಡ ಭೂಮಿಯ 1/3 ಭಾಗವನ್ನು ಆವರಿಸಿಕೊಂಡಿರುವಂಥ ಸಾಗರದಲ್ಲಿ ಅಲೆಗಳೇ ಇಲ್ಲದೆ ಇರೋ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯನೇ ಇಲ್ಲ. ಅದು ಶಾಂತಸಾಗರ ಅನ್ನೋದು ಕೇವಲ ಹೆಸರಿಗೆ ಮಾತ್ರ. ಇಂಗ್ಲೀಷ್ನಲ್ಲಿ ಪೆಸಿಫಿಕ್ ಸಾಗರ ಅಂತ ಕರೀತಾರಲ್ಲ, ಅದೇ ಈ ಶಾಂತಸಾಗರ. ಆದರೆ ಇದಕ್ಕೆ ಈ ಹೆಸರು ಯಾಕೆ ಬಂತು? ಈ ಹೆಸರು ಬರೋಕ್ಕೆ ಒಂದು ಕಾರಣ ಇದೆ. ಫರ್ಡಿನಾಂಡ್ ಮೆಗಲಾನ್ ಇದ್ದಾನಲ್ಲ, ಅವನು ಭೂಮಿಯ ಪ್ರದಕ್ಷಿಣೆ ಹಾಕೋಕ್ಕೆ ಒಂದು ಸಾಹಸಯಾನವನ್ನು ಕೈಗೊಳ್ತಾನೆ. ಈ ಸಾಹಸಯಾನವನ್ನು ಅವನು ಕೈಗೊಳ್ಳೋಷ್ಟೊತ್ತಿಗೆ ಪೆಸಿಫಿಕ್ ಸಾಗರದಲ್ಲಿ ಅವನು ಹೋಗ್ತಾ ಇರಬೇಕಾದ್ರೆ ಅದೇನೋ ಗೊತ್ತಿಲ್ಲ, ಕಾಕತಾಳೀವೋ ಏನೋ, ಅವನ ಇಡೀ ಪ್ರಯಾಣದುದ್ದಕ್ಕೂ ಆ ಸಮುದ್ರದಲ್ಲಿ ಯಾವುದೇ ಅಲೆಗಳು ಉಂಟಾಗದೆ, ಪ್ರಕ್ಷುಬ್ಧ ಅಲೆಗಳು ಅಥವಾ ಆಳೆತ್ತರದ ಅಲೆಗಳು ಇವೇನೂ ಉಂಟಾಗದೇ ಇಡೀ ಸಾಗರ ಶಾಂತವಾಗಿತ್ತಂತೆ. ಅವನು ತನ್ನ ಪ್ರಯಾಣವನ್ನು ಆರಂಭಿಸಿದಾಗಿಂದ ಹಿಡಿದು ಕೊನೆಗೊಳಿಸುವವರೆಗೂ ಸಾಗರ ಶಾಂತವಾಗಿತ್ತಂತೆ. ಇದನ್ನು ನೋಡಿ ಅವನು ಅದಕ್ಕೆ ಶಾಂತಸಾಗರ ಅಂತ ಹೆಸರಿಟ್ಟ.
ಆ ಹೆಸರು ಮೊದಲ ಬಾರಿಗೆ ಅವನು ಇಟ್ಟಿದ್ದರಿಂದ ಆ ಹೆಸರೇ ಉಳಿದುಬಿಡ್ತು. ಹಾಗೆಂದ ಮಾತ್ರಕ್ಕೆ ಪೆಸಿಫಿಕ್ ಸಾಗರ ಅಥವಾ ಶಾಂತ ಸಾಗರ ಒಂದಿಷ್ಟು ಶಾಂತವಾಗಿಲ್ಲ. ಅಟ್ಲಾಂಟಿಕ್ ಸಾಗರ ಇರ್ಬೋದು ಅಥವಾ ನಮ್ಮ ಹಿಂದೂ ಮಹಾಸಾಗರ ಇರ್ಬೋದು, ಈ ಥರ ಬೇರೆ ಬೇರೆ ಸಾಗರಗಳಲ್ಲಿ ಯಾವ ಥರ ಅಲೆಗಳು ಹೇಳ್ತಾವೋ ಅದೇ ರೀತಿ ಅಲೆಗಳು ಶಾಂತ ಸಾಗರದಲ್ಲೂ ಹೇಳ್ತವೆ. ಮತ್ತು ಇದಕ್ಕಿಂತ ದೊಡ್ಡ ಅಲೆಗಳೇ ಹೇಳ್ತವೆ. ಯಾಕಂದರೆ ಶಾಂತ ಸಾಗರದ ಗಾತ್ರ ದೊಡ್ಡದು ಅಂತ ಈಗಾಗಲೇ ನೋಡಿದಿರಲ್ಲ. ತನ್ನ ಗಾತ್ರಕ್ಕೆ ತಕ್ಕಂತೆಯೇ ಅಲೆಗಳು ಶಾಂತ ಸಾಗರದಲ್ಲಿ ಹೇಳ್ತವೆ. ಈ ಶಾಂತ ಸಾಗರ ಎರಡನೇ ಅತಿ ದೊಡ್ಡ ಸಾಗರ ಇದೆಯಲ್ಲ, ಅಟ್ಲಾಂಟಿಕ್ ಸಾಗರ, ಆ ಅಟ್ಲಾಂಟಿಕ್ ಸಾಗರದ 2 ಪಟ್ಟು ವಿಸ್ತೀರ್ಣ ಹೊಂದಿದೆ. ಇಷ್ಟು ದೊಡ್ಡ ಶಾಂತ ಸಾಗರ ಇದು. ನೋಡಿದ್ರ ಕೆಲವೊಂದು ಸಲ ನಾವು ತಪ್ಪು ಗ್ರಹಿಕೆಯಿಂದ ಇಡುವ ಹೆಸರುಗಳೇನಿದ್ದಾವೆ ಆ ಹೆಸರುಗಳು ಅದರ ನಿಜವಾದ ಸ್ವರೂಪವನ್ನು ಪ್ರತಿನಿಧಿಸೋದಿಲ್ಲ ಅನ್ನೋದಕ್ಕೆ ಶಾಂತ ಸಾಗರನೇ ಸಾಕ್ಷಿ. ಅದು ಅವತ್ತೊಂದಿನ ಶಾಂತವಾಗಿ ತನ್ನ ಕಾರಣಕ್ಕೆ ಅವನು ಫರ್ಡಿನಾಂಡ್ ಮೆಗಲಾನ್ ಶಾಂತ ಸಾಗರ ಅಂತ ಹೆಸರಿಟ್ಟ. ಆದರೆ ನಿಜಕ್ಕೂ ಪೆಸಿಫಿಕ್ ಸಾಗರ ಶಾಂತ ಸಾಗರ ಶಾಂತವಾಗಿ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಇದನ್ನೆಲ್ಲ ನೋಡಿದಾಗ, ಅಲ್ವಾ? ಈ ಕತೆ ನಿಮ್ಗೆ ಇಷ್ಟ ಆಯ್ತಾ ಗೆಳೆಯರೆ? ಇಷ್ಟ ಆಗಿದ್ದಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.